ಹೇ ಗಾಯ್ಸ್, ಹಾಯ್ ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾವು ಇಲ್ಲಿ ಕಾವೇರಿ ಸಾಯಿಧಾಮ ಅಂತ ಇದೆ, ಇಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಪ್ಲೇಸ್, ತುಂಬಾ ಪೀಸ್ಫುಲ್ ಆ್ಯಂಡ್ ಊಟ ಎಲ್ಲ ಕೊಡ್ತಾರೆ. ಸೊ ಲೈಕ್ ಇವಾಗ ಟೈಮ್ ಆಲ್ಮೋಸ್ಟ್ 3 o'clock ಆಗ್ತಿದೆ. ಆ್ಯಂಡ್ ಇವಾಗ ಲೈಕ್ ಬಂದಿದ್ದು ಇವಾಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಬಂದು. ತುಂಬಾ ಚೆನ್ನಾಗಿದೆ. ಲೈಕ್ ಯಾರಾದರೂ ಮಂಡ್ಯ ಹತ್ರ ಲೈಕ್ ಮಂಡ್ಯದಲ್ಲಿ ಯಾರಾದರೂ ಇದ್ದೀರಾ ಅಂದರೆ ನೀವು ಡೆಫಿನೆಟ್ಲಿ ಬಂದು ಇದನ್ನು ವಿಸಿಟ್ ಮಾಡಬೇಕು. ಸೊ ಬೇಸಿಕಲಿ ತುಂಬಾ ಶಾಂತವಾಗಿ ತುಂಬಾ ಪೀಸ್ಫುಲ್ ಆಗಿರುವಂಥ ಜಾಗ ಇದು. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಲೈಕ್ ನಾರ್ಮಲಿ ದೇವಸ್ಥಾನಗಳಲ್ಲಂದರೆ ಸ್ವಲ್ಪ ಪ್ರಸಾದಕ್ಕೆ ಅಂತ ಅನ್ನ ಸಾಂಬಾರು ಮಾಡಿರ್ತಾರೆ, ಬಟ್ ಇಲ್ಲಿ ಖೀರ್, ಅನ್ನ, ರಸಮ್, ಸಾಂಬಾರು, ಮಜ್ಜಿಗೆ ಪ್ರತಿಯೊಂದೂ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ನೀವು ಆ ಕಡೆ ಸೈಡ್ ಒಂದು ಪಾಂಡ್ ಥರ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಲೈಕ್ ಲಕ್ಷಿತ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಅಲ್ಲಿ. ಇದೇ ದೇವಸ್ಥಾನ ನೋಡಿ, ಸಾಯಿಬಾಬಂದು. ನೋಡ್ಬೋದು ನೀವು, ತುಂಬ ಖಾಲಿ ಇತ್ತು. ನಾವು ಹೋಗಿದ್ದು ಸಂಡೇ, ಸೊ ಟೋಟಲಿ ಖಾಲಿ ಇತ್ತು. ಆ್ಯಂಡ್ ದರ್ಶನ ಕೂಡ ನಮಗೆ ತುಂಬಾ ಚೆನ್ನಾಗಾಯಿತು. ಸೊ ಇದು ಬಂದು ದೊಡ್ಡೇಗೌಡನ ಕೊಪ್ಪಲು ಅಂತ ಇದೆ, ಮಂಡ್ಯದ ಹತ್ರ, ಅಲ್ಲಿ ಇರೋದು ಈ ದೇವಸ್ಥಾನ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಅಂದರೆ ಆ ಪ್ರಿಮೈಸಸ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಲಕ್ಷಿತ್ ಕೂಡ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ಆ್ಯಂಡ್ ಇಲ್ಲಿ ಎವ್ರಿ ಥರ್ಸ್ಡೇ ಬಂದು ಲೈಕ್ ಕೊರೋನಾಗಿಂತ ಮುಂಚೆ ಇತ್ತು, ಇವಾಗಲೂ ಇದು ಇಲ್ವೋ ಗೊತ್ತಿಲ್ಲ, ಬಟ್ ಎವ್ರಿ ಥರ್ಸ್ಡೇ ನಿಮಗೆ ಅಂದರೆ ಸಾಯಿಬಾಬಂಗೆ ಈ ಥರ ಸ್ನಾನ ಮಾಡಿಸೋದು ಅಲೌ ಮಾಡ್ತಾರೆ, ಪಬ್ಲಿಕ್ಕೇನೆ ಅಲೌ ಮಾಡ್ತಾರೆ. ಸೊ ಅದು ಒಂದು ಒಳ್ಳೆ ಇದು ಅಂದರೆ ಒಳ್ಳೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರ ಎಲ್ಲ ಮಾಡೋದು. ಆ್ಯಂಡ್ ಮೇಲ್ಗಡೆ ಹೋಗಿ ದೇವ್ರನ್ನ ಈ ಥರ ಮುಟ್ಟಿ ದರ್ಶನ ಮಾಡ್ಕೊಳ್ಳೋದೆಲ್ಲ ಅಲೌ ಮಾಡ್ತಾರೆ. ಸೊ ಇದು ಹೊರಗಡೆ ನೋಡಿ ಈ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಅಂದರೆ ಲೈಕ್ ಆ ಸೀನರಿ ಏನಿದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಕ್ಕದಲ್ಲೇ ಒಂದು ಓಂಕಾರೇಶ್ವರ ದೇವಸ್ಥಾನ ಇದೆ, ಸಾಯಿಬಾಬನ ದೇವಸ್ಥಾನ ಪಕ್ಕದಲ್ಲೇ ಇದೆ ಇದು. ಸೊ ಇಲ್ಲಿ ಗಣೇಶ, ಶಿವ ಹಾಗೂ ಪಾರ್ವತಿ ದೇವಸ್ಥಾನ ಇದೆ ಇಲ್ಲಿ. ಈ ಮೂರು ಅಂದರೆ ಗಣೇಶನ ವಿಗ್ರಹ ಹಾಗೂ ಶಿವನ ಲಿಂಗ ಮತ್ತು ಪಾರ್ವತಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ಬಂದು ಪಾಂಡುಪುರ ತಾಲೂಕಿಗೆ ಸೇರಿಕೊಳ್ಳುತ್ತೆ, ಅಂದರೆ ಮಂಡ್ಯ ಡಿಸ್ಟ್ರಿಕ್ಟ್ ಪಾಂಡುಪುರ ತಾಲೂಕಿಗೆ ಸೇರಿಕೊಳ್ಳುತ್ತೆ. ಆ್ಯಂಡ್ ನಿಮಗೆ ಬರ್ಡ್ ಸ್ಯಾಂಚುರಿ ಅಂದರೆ ಶ್ರೀರಂಗಪಟ್ಟಣ ಬರ್ಡ್ ಸ್ಯಾಂಚುರಿ ಗೊತ್ತಿದ್ರೆ ಅದ್ರ ಬ್ಯಾಕ್ ಸೈಡಲ್ಲೇ ಇದು ಪ್ಲೇಸ್ ಸಿಚುವೇಟೆಡ್ ಆಗಿರೋದು. ಸೊ ನೋಡ್ಬೋದು ನೀವು ಈ ಲೈಕ್ ಸೀನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಮರಗಳು ಎಲ್ಲ ಈ ಥರ ಲೈನಿಗೆ ಬೆಳೆಸಿದ್ದಾರೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲಿ ಆಶ್ರಮ ಕೂಡ ಇದೆ, ಬಂದು ಅಂದರೆ ಒಂದೊಂದು ದಿವಸ ಈ ಥರ ಪೂಜೆಗೆಲ್ಲ ಸ್ಟೇ ಮಾಡೋರು ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನಾನು ಹಿಂದೆ ಎಷ್ಟು ಚೆನ್ನಾಗಿ ಮರಗಳೆಲ್ಲ ಬೆಳೆಸಿದ್ದಾರೆ. ಆ್ಯಂಡ್ ಪ್ಲೇಸ್ ಅಂದರೆ ಆ ಹೋಲ್ ಪ್ರಿಮೈಸಸ್ ಏನಿದೆಯೋ ಅದು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಲೈಕ್ ಈ ಥರ ತಟ್ಟೆಗಳೆಲ್ಲ ಜೋಡಿಸಿಟ್ಬಿಟ್ಟಿರ್ತಾರೆ, ಅದನ್ನೇ ನಾವೇ ಹೋಗಿ ಸೆಲ್ಫ್ ಸರ್ವಿಸ್ ಮಾಡ್ಕೋಬೋದು ಅಲ್ಲಿ. ಆ್ಯಂಡ್ ಎಲ್ಲ ಊಟ ಎಲ್ಲ ಆದಮೇಲೆ ಅಲ್ಲಿ ಪ್ರತಿಯೊಂದು ಇಟ್ಟಿದ್ದಾರೆ, ಲೈಕ್ ಯುಟೆನ್ಸಿಲ್ಸ್ ವಾಶ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಇಟ್ಟಿದ್ದಾರೆ. ನಾವೇ ಕ್ಲೀನಾಗಿ ತೊಳೆದ್ಬಿಟ್ಟು ತಟ್ಟೆನ ಮತ್ತು ಹಾಗೆ ಅಲ್ಲಿ ತೊಗೊಂಡೋಗಿಡೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ತುಂಬ ಖುಷಿಯಾಗುತ್ತೆ ಇಂಥ ಜಾಗಕ್ಕೆಲ್ಲ ಬಂದಾಗ. ಆ್ಯಂಡ್ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಲೈಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ. ಎವ್ರಿ ಥರ್ಸ್ಡೇ ಮತ್ತು ಎವ್ರಿ ಸಂಡೇಸ್ ಇರುತ್ತೆ ಅನ್ನದಾನ ಇಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವೆರೈಟೀಸ್ ಇತ್ತು ಬೇಸಿಕಲಿ ಹೇಳಬೇಕು ಅಂದರೆ. ಲೈಕ್ ಎಲ್ಲ ನನ್ನ ಇಷ್ಟು ವೆರೈಟೀಸ್ ಯಾವ ದೇವಸ್ಥಾನದಲ್ಲೂ ತಿಂದಿದ್ದಿಲ್ಲ. ಬಿಕಾಸ್ ಒಂದು ಕಡೆ ಈ ಥರ ಸಾಂಬಾರು ಮತ್ತು ಮಜ್ಜಿಗೆ ಅಷ್ಟು ಬಿಟ್ಟರೆ ಇನ್ನೇನು ಹಾಕೋದಿಲ್ಲ, ಬಟ್ ಇಲ್ಲಿ ಸಾಂಬಾರು, ರಸಮ್, ಮಜ್ಜಿಗೆ, ಪಾಯಸ ಪ್ರತಿಯೊಂದೂ ಇತ್ತು. ಸೊ ಚೆನ್ನಾಗಿತ್ತು, ಒಂಥರ ನಮಗೆ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಲಕ್ಷಿತ್ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಅಲ್ಲೆಲ್ಲ ಅಷ್ಟು ಲೈಕ್ ಏನೂ ಆ ಥರ ಗಲೀಜೇನೂ ಇರಲಿಲ್ಲ. ಸೊ ಅವ್ನು ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿದ್ದ. ಆ್ಯಂಡ್ ಇದು ಬ್ಯಾಂಕ್ ಆಫ್ ಲೈಕ್ ಕಾವೇರಿ ರಿವರ್ ಬ್ಯಾಂಕ್ ಏನಿದೆ, ಐ ಮೀನ್ ಆ ಕಡೆ ಸೈಡಲ್ಲಿ ನೋಡಿದ್ರೆ ನೀವು ಒಂದು ಈ ಥರ ಲೇಕ್ ಥರ ಹೋಗ್ತಾ ಇದೆ. ಸೊ ಅದು ಕಾವೇರಿ ರಿವರ್ದೇ ಒಂದು ಪಾರ್ಟ್ ಆ ಕಡೆನೂ ಹೋಗ್ತಾ ಇರೋದು.
ಸೊ ಒಂಥರ ಚೆನ್ನಾಗಿತ್ತು. ಒಂಥರ ಪಕ್ಕದಲ್ಲಿ ರಿವರ್ದೊಂದು ಪಾರ್ಟ್ ಇದೆ, ಮತ್ತು ದೇವಸ್ಥಾನ ಹಾಗೂ ಒಂಥರ ಈ ಥರ ನಡ್ಕೊಂಡು ಹೋಗೋ ಜಾಗ, ಈ ಥರ ತುಂಬಾ ಚೆನ್ನಾಗಿತ್ತು. ಓಕೆ, ಅಲ್ಲಿ ನೋಡ್ಬೋದು ನೀವು ಲಕ್ಷಿತ್ ಮತ್ತು ಅವರಪ್ಪ ಇಬ್ಬರು ಅಲ್ಲಿ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಲಕ್ಷಿತ್ಗೆ ನೀರು ಮತ್ತು ಈ ಥರ ಲೈಕ್ ಅಲ್ಲಿ ಕ್ರೇನ್ ಎಲ್ಲ ಇದೆ, ಸೊ ಅದೆಲ್ಲ ತುಂಬಾ ಇಷ್ಟ. ಸೊ ಎಲ್ಲನೂ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನೀವೇನಾದರೂ ಮಂಡ್ಯದ ಹತ್ರ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಬಂದು ಈ ಪ್ಲೇಸ್ನ ಒಂದ್ಸತಿ ವಿಸಿಟ್ ಮಾಡಿ. ಆ್ಯಂಡ್ ಏನಾದರೂ ನೀವು ವಿಸಿಟ್ ಮಾಡಿದ್ದೀರಾ ಆಗಲೇ ಅಂದರೆ ಆ್ಯಂಡ್ ನೀವೇನಾದರೂ ವಿಸಿಟ್ ಮಾಡಿದ್ದೀರಾ ಆಗಲಿ ಅಂದರೆ ನನಗೆ ಡೆಫಿನೆಟ್ಲಿ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಮೆಲ್ಲ ಕಾಮೆಂಟ್ಸ್ನು ಓದ್ತೀನಿ ಆ್ಯಂಡ್ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ದರ್ಶನ ಎಲ್ಲ ಆಯಿತು. ಐ ಹೋಪ್ ನೀವು ದರ್ಶನ ಮಾಡ್ಕೊಂಡಿರ್ತೀರಾ ಅಂತ. ಸೊ ಈ ಪ್ಲೇಸ್ ಆದಮೇಲೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಆ ಪ್ಲೇಸು ಯಾವುದು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಲೈಕ್ ಪುನೀತ್ ಹೇಳಿರಲಿಲ್ಲ ಬರೋಕ್ಕಿಂತ ಮುಂಚೆ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಜಸ್ಟ್ ಸ್ನಾನ ಮಾಡ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದಷ್ಟೇ. ಸೊ ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದು ಅಂತಲೇ ಹೇಳ್ಬೋದು. ಸೊ ಬನ್ನಿ ಮತ್ತೆ ಮುಂದೆ ನೆಕ್ಸ್ಟ್ ಪ್ಲೇಸ್ ಯಾವ್ದು ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಮಂಡ್ಯಕ್ಕೆ ಬಂದಾಗ ಏನು ಖುಷಿ ಕೊಡುತ್ತಪ್ಪ ಅಂದರೆ ಗ್ರೀನರಿ. ಮಂಡ್ಯದಲ್ಲಿ ಇರೋಷ್ಟು ಗ್ರೀನರಿ ನಾನು ಎಲ್ಲೂ ನೋಡಿಲ್ಲ. ಬಿಕಾಸ್ ನಮ್ಮೂರ ಕಡೆ ಎಲ್ಲ ಇಷ್ಟು ಗ್ರೀನರಿ ಇಲ್ಲ. ಬಟ್ ಮಂಡ್ಯದಲ್ಲಿ ಬಂದಾಗ ತುಂಬ ಈ ಥರ ಗ್ರೀನರಿ ಅಂದರೆ ಎಲ್ಲ ಕಡೆ ಈ ಥರ ಭತ್ತ ಅದೆಲ್ಲ ಬೆಳೀತಾ ಇರ್ತಾರೆ. ತುಂಬಾ ನೀರಾವರಿ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಮಂಡ್ಯ. ಸೊ ಅದೊಂದಕ್ಕೆ ಮಾತ್ರ ಖುಷಿಯಾಗಿದೆ ತುಂಬ ಜಾಸ್ತಿ ನನಗೆ. ಆ್ಯಂಡ್ ನಾವು ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಅದು ಯಾವ ಪ್ಲೇಸು ಅಂತ ಹೇಳ್ತೀನಿ ನೋಡಿ ಮುಂದೆ. ಓಕೆ ಫ್ರೆಂಡ್ಸ್, ಸೊ ನಾವಿಲ್ಲಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದ್ರ ಹೆಸರು ಲೈಕ್ ಈ ಸ್ಪಾಟ್ ಹೆಸರು ಬ್ಲೂ ಲಗೂನ್ ಅಂತ. ಸೊ ಬೇಸಿಕಲಿ ಇದು KRS ಬ್ಯಾಕ್ ವಾಟರ್ ಅಂತ ಏನು ಕರೀತಾರಲ್ಲ, ಲೈಕ್ ಅದು ಆ ಪ್ಲೇಸ್ ಇದು ತುಂಬಾ ಚೆನ್ನಾಗಿದೆ. ಲೈಕ್ ಇನ್ಫ್ಯಾಕ್ಟ್ ಈ ಜಾಗ ಯಾರಿಗೂ ತುಂಬ ಜಾಸ್ತಿ ಗೊತ್ತೂ ಇಲ್ಲ, ತುಂಬ ಕಡಿಮೆ ಜನಕ್ಕೆ ಗೊತ್ತಿರುವಂಥ ಪ್ಲೇಸ್ ಇದು. ಆ್ಯಂಡ್ ನೋಡ್ಬೋದು ನೀವು ರಿವರ್ ಅಂತೂ ಸೀರಿಯಸ್ಲಿ ಬೀಚ್ ಥರ ಇದೆ. ಲೈಕ್ ಒಂದು 40 ಕಿಲೋಮೀಟರ್ಸ್ ದೊಡ್ಡ ರಿವರ್ ಅಂತ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದೊಂದು ಐಲ್ಯಾಂಡ್ ಥರನೂ ಇದೆ. ಲೈಕ್ ಏಪ್ರಿಲ್ ಟೈಮಲ್ಲೆಲ್ಲ ತುಂಬ ನೀರೆಲ್ಲ ಖಾಲಿಯಾಗಿ ಕಾರೇ ಹೋಗುತ್ತಂತೆ. ಬಟ್ ಇವಾಗಂತೂ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು. ನಾನು ಫುಲ್ ಲೈಕ್ ಈ ರಿವರ್ದು ಫುಲ್ ವ್ಯೂ ಏನಿದೆ ಅದು ನಿಮ್ಗೆ ಕೊಡ್ತೀನಿ. ಲಕ್ಷಿತ್ ಅಂತೂ ತುಂಬ ಎಂಜಾಯ್ ಸಕ್ಕತ್ತಾಗಿದೆ. ನೀವು ಯಾರಾದರೂ ಈ ಥರ ಶ್ರೀರಂಗಪಟ್ಟಣ, ಮಂಡ್ಯ ಹತ್ರ, ಮೈಸೂರು ಹತ್ರ ಎಲ್ಲೇ ಇದ್ರೂ ಯು ಶುಡ್ ಡೆಫಿನೆಟ್ಲಿ ಕಮ್ ಆ್ಯಂಡ್ ಟ್ರೈ ದಿಸ್ ಪ್ಲೇಸ್. ಓಮಾ ಚೆನ್ನಾಗಿದೆಯಾ ಲಕ್ಷಿತ್? ಚೆನ್ನಾಗಿದೆಯಾ? ಇಷ್ಟ ಆಗ್ತಿದೆ ನಿಮಗೆ? ಅವ್ರ ಅಪ್ಪನ ತೋರಿಸ್ತಿದ್ದಾನೆ. ಸೊ ಡೆಫಿನೆಟ್ಲಿ ಯು ಶುಡ್ ಕಮ್ ಆ್ಯಂಡ್ ಟ್ರೈ. ಲೈಕ್ ತುಂಬಾ ಚೆನ್ನಾಗಿದೆ ಇದು ಪ್ಲೇಸು. ಸೊ ಇದು ಟೋಟಲ್ ಜಸ್ಟಿಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅದು ಹೆಸರಿಗೆ ಟೋಟಲ್ ಜಸ್ಟಿಸ್ ಮಾಡುತ್ತೆ. ಲೈಕ್ ಬಿಕಾಸ್ ಆ ಬ್ಲೂ ಕಲರ್ ಸ್ಕೈ ಆ್ಯಂಡ್ ಬ್ಲೂ ಕಲರ್ ವಾಟರ್, ಅದು ಅಂದರೆ ಆ ಕಾಂಬಿನೇಷನ್ ನೋಡ್ತಾ ಇದ್ರೆ ನಿಮಗೆ ಒಂಥರ ಲೈಟಿಶ್ ಅಂತ ಡಾರ್ಕಿಶ್ ಬ್ಲೂ ಥರ ಅನಿಸುತ್ತೆ. ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಲೈಕ್ ನೀವು ಈ ವಿಡಿಯೋನ ನೋಡ್ತಿರೋದಕ್ಕಿಂತ ರಿಯಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮಧ್ಯದಲ್ಲಿ ಆ ಥರ ಐಲ್ಯಾಂಡ್ ಆ ಥರ ಎಲ್ಲ ಇದೆ. ಸೊ ಡೆಫಿನೆಟ್ಲಿ ನೀವೇನಾದರೂ ಬಂದಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಬಂದು ಟ್ರೈ ಮಾಡಬೇಕಾಗಿರೋ ಪ್ಲೇಸ್ ಇದು. ಆ್ಯಂಡ್ ಮನೆಯಿಂದನೇ ತುಂಬ ಜನ ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡು ಬಂದುಬಿಡ್ತಾರೆ. ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಆರಾಮಾಗಿ ಒಂಥರ ಪಿಕ್ನಿಕ್ ಥರ ಮಾಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಆ ನೀರನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಒಂಥರ ಫ್ರೆಶ್ ತಣ್ಣಗಿರೋ ಬ್ರೀಸ್ ಬರ್ತಾ ಇರುತ್ತೆ. ಸೊ ಆ ಫ್ರೆಶ್ ಏರ್ನ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ. ಆ್ಯಂಡ್ ಬ್ಯಾಕ್ ವಾಟರ್ ಇದು ಬೇಸಿಕಲಿ KRS ಬ್ಯಾಕ್ ವಾಟರ್. ಸೊ KRS ಬ್ಯಾಕ್ ವಾಟರ್ ಅಂದರೆ ಇನ್ನೊಂದು ಕಡೆ ಇದೆ ನೋಡಿ, ವೇಣುಗೋಪಾಲಸ್ವಾಮಿ ದೇವಸ್ಥಾನ ಎಲ್ಲ ಇದೆ. ಸೊ ಅದನ್ನು ಮಾತ್ರ ನೋಡಿಕೊಂಡು ಹೋಗ್ತಾರೆ. ಅದೇ KRS ಬ್ಯಾಕ್ ವಾಟರ್ ಅಂತ. ಸೊ ಅದು ಒಂದು ಪಾರ್ಟ್ ಆಫ್ KRS ಬ್ಯಾಕ್ ವಾಟರ್. ಇದು ಇನ್ನೊಂದು ಸೈಡಲ್ಲಿದೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಅಂದರೆ ಇಲ್ಲಿಂದ ನಾನು ನಿಂತಿದ್ದೀನಲ್ಲ ಆ ಜಾಗದಿಂದ ಸ್ಟ್ರೈಟ್ ನೋಡಿದ್ರೆ ಅಲ್ಲಿ ಬಂದು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಎಲ್ಲ ಇರೋದು. ಸೊ ಅದು ಈ ಜಾಗ ಏನಿದೆಯೋ ಇದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥದ್ದು. ಸೊ ಡೆಫಿನೆಟ್ಲಿ ಯು ಶುಡ್ ಕಮ್ ಆ್ಯಂಡ್ ಟ್ರೈ ದಿಸ್ ಪ್ಲೇಸ್. ಸೊ ಈ ನೀರನ್ನ ಅಂತೂ ನೋಡ್ತಿದ್ರೆ ಅಂತೂ ತುಂಬ ಇಷ್ಟ ಆಗುತ್ತೆ. ಲೈಕ್ ಓಕೆ ಇವಾಗಲೇ ಜಂಪ್ ಮಾಡಿ ಸ್ವಿಮ್ಮಿಂಗ್ ಮಾಡಿಬಿಡೋಣ ಅಂತ. ಸ್ವಿಮ್ಮಿಂಗ್ ಬರದೇ ಇರೋರ್ಗೂ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಸ್ವಿಮ್ಮಿಂಗ್ ಇಸ್ ಟೋಟಲಿ ನಾಟ್ ಅಲೌಡ್. ಬಿಕಾಸ್ ಇಲ್ಲಿ ಚಿಕ್ಕ ಚಿಕ್ಕ ಸುಳಿಗಳು ಅಂದರೆ ವರ್ಲ್ಪೂಲ್ಸ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ಸ್ವಿಮ್ಮಿಂಗ್ ಅಲೌ ಮಾಡೋದಿಲ್ಲ ಇಲ್ಲಿ. ಆ್ಯಂಡ್ ಈ ಜಾಗಕ್ಕೆ ನೀವು ರೈನಿ ಸೀಸನಲ್ಲಿ ಅಂದರೆ ಮಾನ್ಸೂನ್ ಸೀಸನಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಈ ಜಾಗನ ಮಾನ್ಸೂನ್ ಸೀಸನಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಿಕಾಸ್ ತುಂಬ ಸ್ಲಿಪ್ಪರಿ ಎಲ್ಲ ಆಗುತ್ತೆ ಅಲ್ಲಿ. ಇದನ್ನು ನೀವು ಪೋಸ್ಟ್
ಮಾನ್ಸೂನ್ ಅಂದರೆ ಈ ಥರ ಚಳಿಗಾಲದಲ್ಲಿ ಇಲ್ಲಾಂದರೆ ಪ್ರೀ ಸಮ್ಮರ್ ಅಂದರೆ ಸೆಕೆಗಾಲಕ್ಕಿಂತ ಮುಂಚೆ ಬಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಇವಾಗ ಏನು ಟೈಮ್ ಇದೆಯೋ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಟು ಗೋ ದೇರ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಒಂದು ಸತಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಈ ಪ್ಲೇಸ್ನ. ಆ್ಯಂಡ್ ಫೋಟೋ ಶೂಟ್ಸ್ ಏನಾದರೂ ಮಾಡಿಸ್ಕೊಳ್ಳೋಂಗಿದ್ರೆ ಅಂದರೆ ಆ ಥರ ಒಂದು ಚಿಕ್ಕ ಐಲ್ಯಾಂಡ್ ಥರ ಇದೆ ನೋಡಿ, ಅಲ್ಲಿಗೆಲ್ಲ ಹೋಗ್ಬೋದು ನೀವು. ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ, ಬಿಕಾಸ್ ನಿಮಗೆ ಅಲ್ಲಿ ತೆಪ್ಪ ಕರ್ಕೊಂಡು ಹೋಗುತ್ತೆ, ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ತುಂಬಾ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಪ್ಲೇಸ್ನ. ಸೊ ಅದೆಪ್ಪ ಓಡಿಸೋರು ಅವರು ಅಂದರೆ ಲೈಕ್ ಒಂದು ಸ್ಪಿನ್ ಮಾಡಿಸ್ತೀವಿ ಅಂತ ಹೇಳಿದ್ರು, ಬಟ್ ನಾವು ತುಂಬ ಆಮೇಲೆ ಹೆದರ್ಕೊಂಡ್ವಿ, ಬಿಕಾಸ್ ಅಲ್ಲಿ ತುಂಬ ಆಳ ಇದೆಯಂತೆ. ಸೊ ಆ ಡೆಪ್ತಲ್ಲಿ ಮಗು ಅದೆಲ್ಲ ತುಂಬ ಭಯ ಆಗ್ತಿತ್ತು, ಅದಕ್ಕೇ ಬೇಡ, ನೀವು ಸ್ಪಿನ್ ಏನು ಮಾಡೋದು ಬೇಡ, ಆರಾಮಾಗಿ ನಮ್ಮನ್ನ ಇಲ್ಲಿ ತನಕ ಸಾಕು, ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ವಿ. ಸೊ ಅವ್ರು ವಾಪಸ್ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನು. ಆ್ಯಂಡ್ ತುಂಬ ವೇವಿ ಆಗಿದ್ದರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅದು ತೆಪ್ಪ ಹಿಂಗೆ ಆಡ್ತಾ ಇತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಚಿಕ್ಕ ವಾಕ್ ಮಾಡೋಣ ನೀರಲ್ಲಿ ಅಂದ್ಕೊಂಡು ನೀರೊಳಗೆ ಇಳಿತಾ ಇದ್ದೆ, ಬಟ್ ತುಂಬ ದೂರ ಹೋಗೋದು ಬೇಡ, ಸುಮ್ಮನೆ ಹಿಂಗೆ ಸೈಡ್ ಬೇಸಲ್ಲಿ ವಾಕ್ ಮಾಡೋಣ ಅಂದ್ಕೊಂಡು ಇಳಿದೆ ಅಷ್ಟೇ. ಆ್ಯಂಡ್ ನೋಡ್ಬೋದು ನೀವು ಸನ್ ರೇಸ್ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಅದ್ರ ರಿಫ್ಲೆಕ್ಷನ್ ಬರ್ತಿತ್ತು ಅಂದರೆ ಸನ್ ರೇಸ್ದು ತುಂಬಾ ಚೆನ್ನಾಗಿತ್ತು. ಆ ಸನ್ ರೇಸ್ ಹತ್ರ ಎಲ್ಲ ಆ ಫೋಟೋ ಎಲ್ಲ ತುಂಬ ತೆಗೆಸ್ಕೊಂಡ್ವಿ, ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನನಗೆ ತುಂಬಾ ಖುಷಿ ಕೊಡ್ತು ಈ ಪ್ಲೇಸಿಗೆ ಬಂದು, ಬಿಕಾಸ್ ತುಂಬ ದಿವಸದಿಂದ ಬೀಚ್ ಕಡೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಸ್ವಿಮ್ಮಿಂಗ್ ಮಾಡೋಕ್ಕೆ ಕಲ್ತಿದ್ರು, ಲೈಕ್ ನಂಗೆ ಸ್ವಿಮ್ಮಿಂಗ್ ಬರೋದಿಲ್ಲ, ಬಟ್ ಸ್ಟಿಲ್ ಒಂಥರ ಬೀಚ್ನ ನೋಡಬೇಕು, ತುಂಬ ನೀರನ್ನ ಜಾಸ್ತಿ ನೋಡಬೇಕು ಅಂತೆಲ್ಲ ಅನಿಸ್ತಿತ್ತು. ಸೊ ಈ ಜಾಗಕ್ಕೆ ಬಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಲಕ್ಷಿತ್ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇಲ್ಲ ಮಾಡಂಗೆ ಹಂಗೆ ಮಾಡು, ನೀನು ಮಾಡು. ಸುಮ್ಮನಾರಕ್ಕೆ ಗೊತ್ತಿದ್ನಲ್ಲಪ್ಪ ಲಕ್ಷಿತ್. ತೋರ್ಸಿಲ್ಲಲ್ಲ ಲಕ್ಷಿತ್, ಮಮ್ಮಗೆ ತೋರ್ಸಮ್ಮ. ಇನ್ನೊಂದ್ಸತಿ ತೋರ್ಸು. ಇಲ್ಲ ಮಮ್ಮಗೆ ತೋರ್ಸು. ನೀನ್ ಮಾಡು. ಮಾಡಲ್ವಲ್ಲ. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ನೀವೆಲ್ಲರೂ ನನ್ನ ಜೊತೆ ಈ ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ. ಎಂಜಾಯ್ ಮಾಡಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫೈ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಬಿಕಾಸ್ 70% ಆಫ್ ದ ಪೀಪಲ್ ಲೈಕ್ ನೀವು ನನ್ನ ವೀಡಿಯೋಸ್ನ ನೋಡ್ತೀರಾ, ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡ್ಕೊಂಡಿರೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ ಇನ್ನೂ ಒಳ್ಳೆ ವ್ಲಾಗ್ಸ್, ಒಳ್ಳೆ ಕಾಂಟೆಂಟ್ಸ್ನ ನಿಮಗೆ ತೋರಿಸೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಅಂತ ಹೇಳ್ತಾ ಬಾಯ್.